ಪೂಜೆಗೆ ಬಳಸಿರುವಂತಹ ತೆಂಗಿನಕಾಯಲ್ಲಿ ಸ್ವೀಟ್ ಮಾಡಬೇಕು ಅಂತ ಹೇಳ್ತಾರೆ. ಹಬ್ಬಗಳಲ್ಲಿ ತೆಂಗಿನಕಾಯಿ ಉಳ್ಕೊಂಡಾಗ ಅಮ್ಮ ಈ ರೀತಿಯಾಗಿ ಕೊಬ್ಬರಿ ಮಿಠಾಯಿ ಮಾಡಿಡ್ತಾ ಇದ್ರು. ತುಂಬಾ ದಿನಗಳವರೆಗೆ ಹಾಳಾಗ್ತಾ ಇರ್ಲಿಲ್ಲ. ಅದ್ಭುತ ರುಚಿಯ ಈ ಕೊಬ್ಬರಿ ಮಿಠಾಯಿನ ಹೇಗ್ ಮಾಡೋದು ನೋಡೋಣ. ಮಿಕ್ಸಿ ಜಾರ್ಗೆ 3 ಕಪ್ ಅಷ್ಟು ತೆಂಗಿನಕಾಯಿ ತುರಿ ಹಾಕೋತಾ ಇದೀನಿ. 2 ಮೀಡಿಯಂ ಸೈಜ್ ತೆಂಗಿನಕಾಯಿಯನ್ನ ಬಳಸಿದೀನಿ. ನೀರ್ ಹಾಕ್ದೇನೆ ಇದನ್ನ ತರಿತರಿಯಾಗಿ ಪುಡಿ ಮಾಡಿಟ್ಕೊಂಡು ಬಾಣ್ಲೆಗೆ 2 ಸ್ಪೂನ್ ತುಪ್ಪ ಹಾಕಿ ಕೊಬ್ಬರಿ ತುರಿಯನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅದೇ ಕಪ್ ಅಳತೆನಲ್ಲಿ 1.5 ಕಪ್ ಅಷ್ಟು ಬೆಲ್ಲ ಹಾಕೊಂಡು ಬೆಲ್ಲ ಕರ್ಗೋವರೆಗೂ ಚೆನ್ನಾಗಿ ಇದನ್ನ ಸಣ್ಣೂರಿನಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಕರ್ಗದ ಮೇಲೆ ಕಾಯಿ ಹೂರ್ಣ ತೆಳ್ಳಗಾಗುತ್ತೆ. ಆದ್ರೆ ಕೈ ಬಿಡದೇನೆ ಇದನ್ನ ಮೀಡಿಯಂ ಊರಿನಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ರೆ ಗಟ್ಟಿ ಆಗ್ತಾ ಬರುತ್ತೆ. ಏಲಕ್ಕಿ ಪುಡಿಯನ್ನ ಹಾಕಿ ಹೂರ್ಣ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ಪೂನ್ ಅಲ್ಲಿ ಸ್ವಲ್ಪ ತೆಗೆದು ತಣ್ಣಗಾದ್ಮೇಲೆ ಈ ತರ ಕೈಗೆ ಅಂಟ್ತಾ ಇಲ್ಲ, ಉಂಡೆ ಕಟ್ಟಕ್ ಬರ್ತಿದೆ ಅಂದ್ರೆ ಹದ ಬಂದಿದೆ ಅಂತ ಅರ್ಥ. ಹೂರ್ಣ ಕಂಪ್ಲೀಟ್ ಆಗಿ ಡ್ರೈ ಆಗಿರುತ್ತೆ. ಆವಾಗ ತುಪ್ಪ ಹಚ್ಚಿರೋ ಒಂದ್ ತಟ್ಟೆಗೆ ಹೂರ್ಣ ಎಲ್ಲ ಹಾಕೊಂಡು ಒಂದ್ ಸೌಟಲ್ಲಿ ಈ ತರ ಲೆವೆಲ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಮ್ಯಾಶರ್ ಅಲ್ಲೂ ಕೂಡ ಈ ತರ ಲೆವೆಲ್ ಮಾಡ್ಕೋಬಹುದು. ತುಂಬಾನೇ ಬಿಸಿ ಆಗಿರುತ್ತೆ. ಬಿಸಿ ಆಗಿರ್ಬೇಕಾದ್ರೇನೆ ಈ ತರ ಮಾರ್ಕ್ ಹಾಕೊಂಡು ಇಟ್ಕೋಬೇಕು. ಡೈಮಂಡ್ ಶೇಪ್ ಅಲ್ಲಿ ಅಥವಾ ಸ್ಕ್ವೇರ್ ಶೇಪ್ ಅಲ್ಲಿ ಮಾರ್ಕ್ ಹಾಕೊಂಡು ಡೆಕೋರೇಷನ್ಗೆ ಮೇಲ್ಗಡೆ ಈ ತರ ಗೋಡಂಬಿನ ಇಟ್ಕೋಬಹುದು. ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಅದೇ ಮಾರ್ಕ್ ಮೇಲೆ ಕಟ್ ಮಾಡ್ಕೊಂಡ್ರೆ ಅದ್ಭುತ ರುಚಿಯ ಕೊಬ್ಬರಿ ಮಿಠಾಯಿ ರೆಡಿ ಆಯ್ತು.